ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ಹೊಸದಾಗಿ ಟೈಲರಿಂಗ್ನ ಕಲಿತಾ ಇದ್ದೀರಾ, ಲೈನಿಂಗನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಸ್ಲೀವ್ಸ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಪೂರ್ತಿಯಾಗಿ ಈ ವಿಡಿಯೋ ನೋಡಿ. ನಿಮಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ಟೈಲರಿಂಗ್ ಟಿಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ, ನೀವು ಕಲಿತಾ ಹೋಗಿ ಅಂತ ಹೇಳ್ತೀನಿ ಸ್ನೇಹಿತರೆ. ಒಳ್ಳೊಳ್ಳೆ ಟಿಪ್ಸನ್ನು ಇದ್ದೇ ಇರುತ್ತೆ ವಿಡಿಯೋದಲ್ಲಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ಪಕ್ಕ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು, ಇವಾಗ ನಾನು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಹಚ್ತಾ ಇರೋದು. ಏನಪ್ಪ ಅಂತಂದರೆ ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರಬೇಕು. ಮೆಜರ್ಮೆಂಟ್ ಯಾವ ರೀತಿ ಇರುತ್ತೋ ಅದೇ ಪ್ರಕಾರ ಕಟ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ಕು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟಾಗಿ ಮುಗಿದ ಮೇಲೆ ನಾವು ರಿಮೂವ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ ಸ್ನೇಹಿತರೆ. ಇನ್ನು ನೀವು ಬಿಗಿನರ್ಸ್ ಆಗಿದ್ದರೆ ಕಲಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ಸ್ಲೀವ್ಸು ಮೆಜರ್ಮೆಂಟ್ ಗೊತ್ತಾಗ್ತಿಲ್ಲ ಅಂತಂದರೆ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ವಿಡಿಯೋ ಹಾಕಿದ್ದೀನಿ, ಹೋಗಿ ವಿಡಿಯೋ ನೋಡಿ ಚೆಕ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಇನ್ನು ಅಪ್ಪಿತಪ್ಪಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ಥರ ನೋಡ್ತಾ ಇರ್ಬೋದು, ಮೇಲೆ ಒಂದು ಹೊಲಿಗೆ ಹಾಕ್ಕೊಂಡು ಬಂದು ಮತ್ತೆ ಲೈನಿಂಗ್ ಕಡೆ ಬಾಕ್ಸ್ ಬಿಟ್ಟು ಒಂದು ಹೊಲಿಗೆನ ಹಾಕಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಮೇನ್ ಫ್ಯಾಬ್ರಿಕ್ಕಿನ ಮೇಲೆ ಹೊಲಿಗೆ ಬರಬಾರ್ದು. ತೋರಿಸ್ತೀನಿ ನೋಡಿ ನಿಮಗೆ. ಬಂದರೆ ಏನಾಗುತ್ತೆ, ಅಷ್ಟು ಫಿನಿಶಿಂಗ್ ಬರೋಲ್ಲ. ಮೇಲೆ ಒಳಗಡೆ ಮೇನ್ ಫ್ಯಾಬ್ರಿಕ್ಕಿನ ಮೇಲೆ ಹೊಲಿಗೆ ಕಾಣಿಸ್ತಾ ಇರುತ್ತೆ. ಯಾವಾಗಲೂ ಲೈನಿಂಗ್ ಮೇಲೆ ಬಾಕ್ಸ್ ಬಿಟ್ಟು ಒಂದು ಹೊಲಿಗೆನ ಹಾಕ್ಕೋಬೇಕು. ಆವಾಗ ನಾವು ಐರನ್ನು ಯಾವ ರೀತಿ ಮಾಡಿರ್ತೀವೋ ಅದೇ ಥರ ಕೂತ್ಕೊಂಡ್ಬಿಡುತ್ತೆ, ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ ಸ್ನೇಹಿತರೆ. ಸ್ವಲ್ಪನೂ ಕ್ರಾಸಾಗಿ ಹೊಲಿಗೆ ಬಟ್ಟೆ ಎದ್ಕೊಳ್ಳೋದಾಗಲಿ ಆ ಥರ ಏನೂ ಆಗೋದಿಲ್ಲ. ಮೇಲುಗಡೆ ಒಂದು ಹೊಲಿಗೆನ ಬಂದು ಮತ್ತೆ ಫೋಲ್ಡ್ ಮಾಡಿ ಮತ್ತು ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅಲ್ವಾ ಅದ್ರ ಮೇಲೆ ಒಂದು ಸ್ಟಿಚಿಂಗನ್ನು ಹಾಕ್ಕೊಂಬಿಡಿ. ಪರ್ಫೆಕ್ಟಾಗಿ ನೀಟಾಗಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಹೊಲಿಗೆನ ಹಾಕ್ಕೋಬೇಕು. ಯಾವಾಗಲೂ ತೋರಿಸ್ಕೊಡ್ತಾ ಇದ್ದೀನಲ್ವ, ಆ ರೀತಿ ಹೊಲಿಗೆ ಹಾಕ್ಕೊಂಡ್ರೆ ನಿಮಗೆ ಬ್ಲೌಸು ಕೆಳಗಡೆ ನೀಟಾಗಿ ಕೂರುತ್ತಂತಲೇ ಹೇಳ್ಬೋದು. ಇವಾಗ ನಿಮಗೆ ಒಂದು ಹೊಲಿಗೆನ ಹಾಕಿಬಿಟ್ಟು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ಚೆನ್ನಾಗಿ ಐರನ್ ಮಾಡೋಂಥ ಅವಶ್ಯಕತೆ ಕೂಡ ಇರೋದಿಲ್ಲ ಸ್ನೇಹಿತರೆ. ಈ ಥರ ಒಂದು ಟಿಪ್ಸನ್ನು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಎಷ್ಟು ಫಿನಿಶಿಂಗ್ ಬರುತ್ತೆ ಅಂದರೆ ಅಷ್ಟು ಫಿನಿಶಿಂಗು ನೀಟಾಗಿ ಬರುತ್ತೆ. ಈ ಥರ ಒಂದು ಮೆಥಡನ್ನು ಫಾಲೋ ಮಾಡಿ. ಸಾಕಷ್ಟು ಮಹಿಳೆಯರು ಹೊಸದಾಗಿ ಕಲಿತಾ ಇರ್ತಾರಲ್ವ, ಅವರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಷ್ಟೇ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಶೇಪು ಮೇನ್ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ನಾವು ಸ್ಲೀವ್ಸು ಯಾವ ರೀತಿ ಕಟ್ ಮಾಡ್ಕೋಬೇಕಂತ ನಿಮಗೇನಾದರೂ ಗೊತ್ತಾಗ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ಆದರೂ ತಿಳಿಸ್ತೀನಿ. ಆದಷ್ಟು ನನ್ನ ಒಂದು ವಿಡಿಯೋದಲ್ಲಿ ಕೂಡ ಒಂದೆರಡು ವಿಡಿಯೋನ ಹಾಕಿದ್ದೀನಿ. ಬರೀ ಓನ್ಲಿ ಸ್ಲೀವ್ಸ್ ಕಟ್ಟಿಂಗ್ದೇ ವಿಡಿಯೋ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಮೇನ್ ಫ್ಯಾಬ್ರಿಕ್ಕು ಎಕ್ಸ್ಟ್ರಾ ಇದೆ ಅಲ್ವಾ, ಅದನ್ನು ನಾನು ಇವಾಗ ರಿಮೂವ್ ಮಾಡ್ತೀನಿ. ಹೊಲಿಗೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಈ ಥರ ರಿಮೂವ್ ಮಾಡಿದರೆ ನಮಗೆ ಯಾವುದೇ ರೀತಿ ಭಯ ಇರೋದಿಲ್ಲ ಸ್ನೇಹಿತರೆ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಲೈನಿಂಗ್ ಪ್ರಕಾರ ಅಂತಲೇ ಹೇಳ್ಬೋದು. ನಾವು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಚಾನ್ಸ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಯಾವಾಗಲೂ ಲೈನಿಂಗನ್ನು ಕಟ್ ಮಾಡ್ಕೊಂಡು ಆದಮೇಲೆ ನಾವು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋಬೇಕು ಯಾವಾಗಲೂ. ನೋಡ್ತಾ ಇರ್ಬೋದು ಯಾವ ರೀತಿ ಹೊಲಿಗೆ ಬಂದಿದೆ ಅಂತ. ಕರೆಕ್ಟಾಗಿ ಈ ಥರ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಅಷ್ಟೇ ನೀಟಾಗಿ ಬಂದಿದೆ ಸ್ನೇಹಿತರೆ. ನಿಮಗೇನಾದರೂ ಸ್ವಲ್ಪ ಫಾಸ್ಟಾಗಿ ಹಾಕಬೇಕು ಅಂತಂದರೆ ಇವಾಗ ನಾನೇನು ಸ್ಟಿಚಿಂಗನ್ನು ಹಾಕ್ತಾಯಿದ್ದೀನಲ್ವ ಅದು ಸ್ಲೀವ್ಸ್ಗೆ ಕೂರುತ್ತೆ ಅಲ್ವಾ, ಆವಾಗ ಒಂಚೂರು ದೊಡ್ಡ ಒಂದು ಹೊಲಿಗೆ ಅಂಶನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಏನು ಪರವಾಗಿಲ್ಲ, ಏನೂ ಆಗೋದಿಲ್ಲ. ಜಾಸ್ತಿ ಮಾಡಿಕೊಂಡ್ರೆ ಮತ್ತೆ ಅದ್ರ ಮೇಲೆ ಇನ್ನೂ 2 ಹೊಲಿಗೆ ಬೀಳುತ್ತೆ ಅಲ್ವಾ, ಆವಾಗ ಚೆನ್ನಾಗಿ ಬರುತ್ತೆ. ಇವಾಗ ಸುಮ್ಮನೆ ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಅಂಶದಲ್ಲಿ ಅಂದರೆ ಲೂಸ್ ಸ್ಟಿಚ್ಚನ್ನು ಹಾಕೊಂಬಂದರೆ ಅಡ್ಡಿಲ್ಲ, ಪರವಾಗಿಲ್ಲ, ನಡೆಯುತ್ತೆ. ಇವಾಗೇನಿದೆ ಅಲ್ವಾ ಇದು ಮೇನ್ ಫ್ಯಾಬ್ರಿಕ್ಕು, ಮೊದಲು ಯಾವ ರೀತಿ ಕಟ್ ಮಾಡಿದ್ನಲ್ವ ಸ್ಲೀವ್ಸ್ಗೆ ಇದನ್ನು ಅದೇ ರೀತಿ ನಾವು ಕಟ್ ಮಾಡಿಕೊಂಡು ಎತ್ತಿಟ್ಕೋಬೇಕು. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ನೀವು ಶೇಪನ್ನು ತೆಗಿಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಬರೀ ಲೈನಿಂಗ್ ಅಷ್ಟೇ ನಾವು ಶೇಪ್ ತೆಗೆದೀವಿ ಅಂದರೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಆವಾಗ ನೋಡಿಕೊಂಡು ಸ್ಟಿಚಿಂಗನ್ನು ಮಾಡಬೇಕಾಗುತ್ತೆ, ಕೇರ್ಫುಲ್ಲಾಗಿ ಒಂದು ಹೊಲಿಬೇಕಾಗುತ್ತೆ. ನಾವು ಫ್ರಂಟು ಬ್ಯಾಕು ಶೇಪನ್ನು ತೆಗೆದಿರ್ತೀವಲ್ವ, ಆವಾಗ
ಏನು ಮಾಡೋಕ್ಕಾಗೋದಿಲ್ಲ, ಹಾಳಾದರೆ ಬ್ಲೌಸು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಲೈನಿಂಗು ಎಲ್ಲ ಅಟ್ಯಾಚ್ ಆದಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಎರಡನ್ನೂ ಉಲ್ಟಾ ಹಾಕ್ಕೋಬೇಕು. ಲೈನಿಂಗು ಮತ್ತು ಈ ಕಡೆ ಆಪೋಸಿಟ್ ಕರೆಕ್ಟಾಗಿ ಎರಡು ಉಲ್ಟಾ ಹಾಕ್ಕೊಂಡ್ಬಿಟ್ಟು ಇದೆ ಅಲ್ವಾ, ಎರಡೂ ಸೇಮ್ ಈ ಥರ ಹಾಕ್ಕೊಂಡು ಇವಾಗ ನಾನು ಶೇಪನ್ನು ತೆಗಿತೀನಿ ಸ್ನೇಹಿತರೆ. ಲೈನಿಂಗ್ ಬಂದು ಎರಡು ಆಪೋಸಿಟ್ಲೇ ಬರಬೇಕು. ಆವಾಗ ಶೇಪು ತೆಗೆದ್ರೆ ನೀಟಾಗಿ ಫ್ರಂಟು ಬ್ಯಾಕ್ ಅನ್ನೋದು ನಮಗೆ ಸಿಕ್ಬಿಡುತ್ತೆ. ಇದು ಒಂಚೂರು ಮೈಂಡಲ್ಲಿ ಇಟ್ಕೊಳ್ಳಿ. ಅಪ್ಪಿತಪ್ಪಿ ನೀವೇನಾದ್ರೂ ಕಟ್ಟಿಂಗ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಗುರ್ತನ್ನು ಮಾಡ್ಕೊಳ್ಳಿ, ಇದು ಫ್ರಂಟು ಬ್ಯಾಕು ಅಂತಂದ್ಬಿಟ್ಟು ನೀವು ಗುರ್ತು ಮಾಡಿಕೊಂಡ್ರೆ ಆವಾಗ ಆಪೋಸಿಟ್ಟಾಗಿ ನಾವು ಸ್ಟಿಚಿಂಗನ್ನು ಮಾಡ್ಕೋಬೇಕಾಗುತ್ತೆ. ಲೈನಿಂಗು ಈ ಥರ ಮಾಡೋದ್ರಿಂದ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ನಮಗೆ. ನೋಡ್ತಾ ಇರ್ಬೋದು, ಫ್ರಂಟು ಬ್ಯಾಕು ಇಷ್ಟನ್ನು ತೆಗೆದ್ರೆ ನಮಗೆ ಫ್ರಂಟಲ್ಲಿ ನೀಟಾಗಿ ಕೂರುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.